The second most common cancer. First cancer common adu mouth cancer, adu head and neck cancer, mouth cancer, tongue cancer ಮತ್ತೆ number 1 cancer ಇದೆ. But second most common cancer adu mahila cancer. Mahila cancer ಗೆ mostly 4 types ಇದೆ. Most common adu garbhakosha mukha cancer, adu cervical cancer. ಅದು ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅದು ಅಂಡಕೋಶ ಕ್ಯಾನ್ಸರ್ ಅಥವಾ ಅದು ಓವೇರಿಯನ್ ಕ್ಯಾನ್ಸರ್. ಮತ್ತು ಥರ್ಡ್ ಮೋಸ್ಟ್ ಕಾಮನ್ ಅದು ಗರ್ಭಕೋಶ ಕ್ಯಾನ್ಸರ್. ಸೊ ಈ ಪ್ರೆಸ್ ಕಾನ್ಫರೆನ್ಸ್ಗೆ ವಿ ವಿಲ್ ಫೋಕಸ್ ಮೋಸ್ಟ್ಲಿ ಆನ್ ಅದು ಅಂಡಕೋಶ ಕ್ಯಾನ್ಸರ್. ನಾವು ಇದು ಅಂಡಕೋಶ ಕ್ಯಾನ್ಸರ್ಗೆ ಇನ್ ಇಂಡಿಯಾ ಟೋಟಲ್ ಅದು ಇಟ್ ಈಸ್ ದ 7th ಮೋಸ್ಟ್ ಕಾಮನ್ ಕ್ಯಾನ್ಸರ್. ಆ್ಯಂಡ್ ಟೋಟಲ್ ಇನ್ ಅ ಇಯರ್ ಒಂದು ಸಲ ಅರೌಂಡ್ 25 to 35,000 ನ್ಯೂ ಕೇಸಸ್ ಇದೆ. Now maximum cases will come in advanced stage, either 3 stage ಅಥವಾ 4 stage ಇದೆ. ಸೊ ಪ್ರೀವಿಯಸ್ಲಿ ಕ್ಯಾನ್ಸರ್ಗೆ ಟೋಟಲ್ 4 ಸ್ಟೇಜಸ್ ಇದೆ. ಒಂದು 2 ಅದು ಅರ್ಲಿ ಸ್ಟೇಜ್ ಇದೆ, 3rd 4th ಅದು ಅಡ್ವಾನ್ಸ್ ಸ್ಟೇಜ್. Now maximum cases will come in advanced stage, either 3rd stage ಅಥವಾ 3rd stage. Now previously ಈ ಕಂಡೀಷನ್ಗೆ ಆ್ಯಕ್ಚುಲಿ ಆ್ಯಕ್ಟಿವ್ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇಲ್ಲ. ಮೋಸ್ಟ್ಲಿ ಪೇಷಂಟ್ಸ್ ವೇರ್ ಓನ್ಲಿ ಆಫರ್ಡ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್. ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಮೀನ್ಸ್ ಅದು ಕ್ಯೂರ್ ಚಾನ್ಸಸ್ ತುಂಬ ಕಮ್ಮಿ ಇದೆ. इट्स ओनली विथ सिम्टोमेटिक बेनिफिट, मतलब उसमें क्योर के हिसाब से हम नहीं देखते. बट अभी क्या है, विथ डे एंड डे ಅದು ರಿಸರ್ಚ್ ಒಳ್ಳೆ ಜಾಸ್ತಿ ಇದೆ, ಟೆಕ್ನಾಲಜಿ ಹ್ಯಾಸ್ ಡೆವಲಪ್ಡ್ ಅ ಲಾಟ್. ಸೊ ಈ ಪ್ರಕಾರ ಕ್ಯಾನ್ಸರ್ ಆಲ್ಸೋ ವಿ ಆಫರ್ ಟ್ರೀಟ್ಮೆಂಟ್ಸ್ ವಿತ್ ಕ್ಯೂರೇಟಿವ್ ಇಂಟೆಂಟ್. ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರೀವಿಯಸ್ಲಿ ಕ್ಯಾನ್ಸರ್ಗೆ ವಯಸ್ಸು ಪೇಷಂಟ್ಸ್ ಜಾಸ್ತಿ ಇದೆ, 50+, 60+ ಪೇಷಂಟ್ಸ್ಗೆ ಅದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಡೇ ಬೈ ಡೇ ಈ ಕ್ಯಾನ್ಸರ್ ಪ್ರಕಾರ ಯಂಗ್ ಪೇಷಂಟ್ಸ್ಗೆ ತುಂಬ ಜಾಸ್ತಿ ಇದೆ. ಸೊ ಅಂಡಕೋಶ ಕ್ಯಾನ್ಸರ್ಗೆ ಬ್ರಾಡ್ಲಿ ಅದು 2 ಟೈಪ್ಸ್ ಇದೆ. ಒಂದು ಅದು ಇಪಿಥೆಲಿಯಲ್ ಓವೇರಿಯನ್ ಕ್ಯಾನ್ಸರ್ ಮತ್ತು ಮೋಸ್ಟ್ ಕಾಮನ್ ಟೈಪ್. ಈ ಕಂಡೀಷನ್ಗೆ ಸ್ವಲ್ಪ ವಯಸ್ಸ ಪೇಷಂಟ್ಸ್ ಜಾಸ್ತಿ ಇದೆ, 40+ ಪೇಷಂಟ್ಸ್, 40+ ಇಯರ್ಸ್, 50+ ಇಯರ್ಸ್ ಅದು ಇನ್ಸಿಡೆನ್ಸ್ ಜಾಸ್ತಿ ಇದೆ. ಬಟ್ ಒಂದು ಸೆಕೆಂಡ್ ಟೈಪ್ ಮೋಸ್ಟ್ ಕ್ಯಾನ್ಸರ್ ಇದೆ, ಅದು ಜರ್ಮ್ ಸೆಲ್ ಟ್ಯೂಮರ್. ಅದು ಜರ್ಮ್ ಸೆಲ್ ಟ್ಯೂಮರ್ ಮೋಸ್ಟ್ ಕಾಮನ್ ಇನ್ ಯಂಗ್ ಪೇಷಂಟ್ಸ್. ಅದು 15 ಇಯರ್ಸ್, 20 ಇಯರ್ಸ್, ಅಂಡರ್ 30 ಇಯರ್ಸ್ಗೆ ಜಾಸ್ತಿ ಕಾಮನ್ ಇನ್ಸಿಡೆನ್ಸ್ ಇದೆ. ನಾವು in such situations it is important because these are all young patients. Young patients उसमें एक there is also an aspect of fertility, that is their ability to bear children. So in such situations previously what they were doing is the treatment was removal of ಅದು ಗರ್ಭಕೋಶ ಅದು ರಿಮೂವ್ ಮಾಡ್ತೀವಿ, ಅಂಡಕೋಶ ರಿಮೂವ್ ಮಾಡ್ತೀವಿ. In such situations ಪ್ರೆಗ್ನೆನ್ಸಿಗೆ ಚಾನ್ಸ್ ಇಲ್ಲ. I mean there is no chance of pregnancy. But now because of better science and research, ಸ್ವಲ್ಪ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆರ್ ಫರ್ಟಿಲಿಟಿ ಸ್ಪೇರಿಂಗ್ ಟ್ರೀಟ್ಮೆಂಟ್, ಮತ್ಲಬ್ ಇನ್ ದ್ಯಾಟ್ ಸೆನ್ಸ್ ಅದು ಟ್ರೀಟ್ಮೆಂಟ್ ತಗೊಳ್ತೀವಿ ಬಟ್ ಗರ್ಭಕೋಶ ಅದು ರಿಮೂವ್ ಮಾಡಿಲ್ಲ. ಆರ್ ಅಂಡಕೋಶ ಒಂದೇ ಸೈಡಲ್ಲಿ ರಿಮೂವ್ ಮಾಡ್ತೀವಿ, ಅದು ಬೇರೆ ಸೈಡಲ್ಲಿ ಅಂಡಕೋಶ ರಿಮೂವ್ ಮಾಡಿಲ್ಲ. ಸೊ ದ್ಯಾಟ್ ಆಫ್ಟರ್ ಟ್ರೀಟ್ಮೆಂಟ್ ದೆನ್ ಟ್ರೀಟ್ಮೆಂಟ್ ಆದಮೇಲೆ ಅದು ಪ್ರೆಗ್ನೆನ್ಸಿ ಚಾನ್ಸ್ ಇದೆ. ಸೊ ದೇರ್ ಹ್ಯಾಸ್ ಬಿನ್ ಲಾಟ್ ಆಫ್ ಗುಡ್ ಸಕ್ಸಸ್ ರೇಟ್ ಇನ್ दैट, एंड दैट इज़ व्हाट वी वांट टू हाईलाइट कि पहले कैसे था कि अगर कैंसर एक बार हो गया तो मतलब पूरा सर्जरी करना पड़ेगा, उसके बाद प्रेगनेंसी का कोई चांस नहीं है. ऐसे नहीं है अभी. ट्रीटमेंट इज़ डेफिनेटली देयर. एंड पूरा कैंसर का ट्रीटमेंट होने के बाद ಅದು ಸರ್ಜರಿ ಆದಮೇಲೆ, ಕೀಮೋಥೆರಪಿ ಆದಮೇಲೆ ಪ್ರೆಗ್ನೆನ್ಸಿಗೆ ತುಂಬ ಚಾನ್ಸ್ ಇದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಅ ನ್ಯಾಚುರಲ್ ಪ್ರೆಗ್ನೆನ್ಸಿ. ಅದು IVF ಥರ चांस मतलब सब केसेस में IVF का चांस नहीं है, नेचुरल प्रेगनेंसी में भी जा सकते हैं. दिस इज़ वन एस्पेक्ट विच वी वांट टू हाईलाइट. सेकेंड एस्पेक्ट, एज आई सेड प्रीवियसली, ಅದು 4th स्टेज कैंसर ಅದು ट्रीटमेंट वेर नॉट ऑफर्ड. ಲೈಕ್ ಅದು ಓನ್ಲಿ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಮೀನ್ಸ್ ಓನ್ಲಿ ಪೇನ್ ಕಿಲ್ಲರ್ ತಗೊಳ್ತೀವಿ, ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಳ್ತೀವಿ. ಬಟ್ ನಾವು ಸ್ಟೇಜ್ 4 ಕ್ಯಾನ್ಸರ್ಸ್ ಅದು ಆ್ಯಕ್ಟಿವ್ ಟ್ರೀಟ್ಮೆಂಟ್ ತಗೊಳ್ತೀವಿ. ಸೊ ಇಟ್ ಈಸ್ ಆಲ್ವೇಸ್ ಅ ಕಾಂಬಿನೇಷನ್ ಆಫ್ ಕೀಮೋಥೆರಪಿ ಪ್ಲಸ್ ಸರ್ಜರಿ. ನಾವು ಸರ್ಜರಿ ಸ್ವಲ್ಪ ದೊಡ್ಡ ಸರ್ಜರಿ ಇದೆ, ಇಟ್ ಈಸ್ ಕಾಲ್ಡ್ ಆಸ್ ಸೈಟೋರೆಡಕ್ಟಿವ್ ಸರ್ಜರಿ ಇನ್ ಹೈಪೆಕ್. ಅರೌಂಡ್ 6 to 8 hours ಅದು ಈ ಸರ್ಜರಿ ಆಗೋದು. ವಿ ರಿಮೂವ್ ಆಲ್ ದ ಟ್ಯೂಮರ್ ಟಿಶ್ಯೂ ಎಲ್ಲ ರಿಮೂವ್ ಮಾಡ್ತೀವಿ. ಸೇಮ್ ಟೈಮ್ ಒಳಗಡೆ ಹೊಟ್ಟೆಯಲ್ಲಿ ಕೀಮೋಥೆರಪಿ ಯೂಸಿಂಗ್ ಒಂದು ಸ್ಪೆಷಲ್ ಮಷೀನಲ್ಲಿ ಕೀಮೋಥೆರಪಿಯಲ್ಲಿ ಇನ್ಸರ್ಟ್ ಮಾಡ್ತೀವಿ. ದಿಸ್ ಟ್ರೀಟ್ಮೆಂಟ್ ಈಸ್ ನೋನ್ ಟು ಡೆಫಿನೆಟ್ಲಿ ಇಂಪ್ರೂವ್ ದ ಸರ್ವೈವಲ್. ಆ್ಯಂಡ್ ಪ್ರೀವಿಯಸ್ಲಿ survival was only 10%, like 10% to 15%. Now we are able to increase it to 40 to 50% in this situation. So ಒಂದು
ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ಬಿ ಅವೇರ್. ಅದು ಸಿಮ್ಟಮ್ಸಲ್ಲಿ ಡೋಂಟ್ ನಿಗ್ಲೆಕ್ಟ್ ಯುವರ್ ಸಿಮ್ಟಮ್ಸ್, ಬಿ ಅವೇರ್ ಆಫ್ ಯುವರ್ ಸಿಮ್ಟಮ್ಸ್. ಏನು ಸಿಮ್ಟಮ್ಸ್ ಇದೆ ಪ್ಲೀಸ್ ಡಾಕ್ಟರಲ್ಲಿ ಕನ್ಸಲ್ಟ್ ಮಾಡಿ ಆ್ಯಂಡ್ ಡೂ ಅನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಡೂ ಅ CT ಸ್ಕ್ಯಾನ್. ಅದು ಸಿಮ್ಟಮ್ಸ್ ಪ್ಲೀಸ್ ಡೋಂಟ್ ನಿಗ್ಲೆಕ್ಟ್. ದಟ್ ಈಸ್ ದ ಮೇನ್ ಏಮ್ ಆಫ್ ದಿಸ್ ಪ್ರೆಸ್ ಕಾನ್ಫರೆನ್ಸ್.